ಕೇಬಲ್ ಟಿವಿ ಅವ್ರಿಗೆ ಹೇಳ್ಬೇಕು. ಇಲ್ಲ ಸರ್, ಪರವಾಗಿಲ್ಲ ಸರ್. ದರ್ಶನ್, ಚಿತ್ರನಟ ದರ್ಶನ್ ಅವರ ಅಭಿಮಾನಿಗಳೆಲ್ಲರೂ ಸೇರ್ಕೊಂಡು ಅವರ ಹೆಸರಿನಲ್ಲಿ ಅವರ ಹುಟ್ಟುಹಬ್ಬದ ದಿನ ಸಾರ್ವಜನಿಕರಿಗೆ ಅನುಕೂಲ ಆಗತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಪ್ರಶಂಸನೀಯವಾದದ್ದು. ಕೇವಲ ಅಭಿಮಾನಿಗಳಾಗಿ ನಾವು ಪಟಾಕಿ ಹೊಡೆಯೋದು ಅಥವಾ ಹಾಲಿನ ಅಭಿಷೇಕ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ನಾವು ನಿಜವಾದ ಅವಶ್ಯಕತೆ ಇರತಕ್ಕಂತ ಜನರಿಗೆ ಉಪಕಾರವನ್ನ ಮಾಡೋದ್ರ ಮೂಲಕ, ಅವರ ಹೆಸರಿನಲ್ಲಿ ನಾವು ಕೆಲಸವನ್ನ ಮಾಡುವುದರ ಮುಖಾಂತರ ನಾವು ಸಾರ್ವಜನಿಕರನ್ನ ತಲುಪಬೇಕು. ಮತ್ತೆ ಸನ್ಮಾನ್ಯ ದರ್ಶನ್ ಅವರಿಗೆ ಮತ್ತೆ ಅವರ ಎಲ್ಲ ಅಭಿಮಾನಿಗಳಿಗೂ ಕೂಡ ಈ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ಅವರುಗಳಿಗೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ದರ್ಶನ್ ಅವರಿಗೆ ಮತ್ತೆ ತಮಗೆಲ್ಲರಿಗೂ ಕೂಡ ಆಶ್ರಮದ ಪರವಾಗಿ ಶುಭಾಶಯವನ್ನ. ಬನ್ನಿ ಗೋವಿಂದ ಕಟ್ ಮಾಡಿ ಪೈಕಿ ಯಾಕೆ ನೀವು ತಗೊಳ್ಳಿ ಸರ್, ನೀವು ತಗೊಳ್ಳಿ, ನೀವು ಬನ್ನಿ. ಬಾರಪ್ಪ ಹೋಗೋಣ, ಕುತ್ಕೋಣ ಹೋಗಿ. ಬಾರ ಬಾ ಮುಂದೆ ಆಗ್ತಾ ಇರೋ ಪಾಪ ರಜಾ ಬಾರೋ. ಮೈಸೂರವರು ಓಕೆ ಮೇಡಮ್, ಪರವಾಗಿಲ್ಲ. ಇಲ್ಲ ಬನ್ನಿ ಬನ್ನಿ ಸೈಡ್ ಬಾ, ಬನ್ನಿ ಬನ್ನಿ. ಎಲ್ಲರೂ ಪ್ಲೇಟ್ಸ್ ತಗೊಳ್ಳಿ, ಎಲ್ರಿಗೂ ಪ್ರತಿಯೊಬ್ಬರಿಗೂ ನೋಡಿ ಕೇಕ್ ಎಲ್ಲರಿಗೂ ತಲುಪಿಸಿ. ಆಮೇಲೆ ಇದೇ ಸಂದರ್ಭದಲ್ಲಿ ಔಷಧಿನ ಕೊಡ್ಬೇಕಂತಿದ್ರಲ್ಲ, ಕೆಲವರಿಗೆ ಸಾಂಕೇತಿಕವಾಗಿ ನೋಡಿ. ಇದ್ರ ಜೊತೆಗೆ ಸನ್ಮಾನ್ಯ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳೆಲ್ಲರೂ ಸೇರಿ ಯಾರಿಗೆ ಔಷಧಿ ಅವಶ್ಯಕತೆ ಇದೆ, ವಯಸ್ಸಾಗಿರತಕ್ಕಂಥವ್ರಿಗೆ ಔಷಧಿ ಬೇಕೇ ಬೇಕಾಗ್ತದೆ.
ಯಾರಿಗೆ ಔಷಧಿ ಅವಶ್ಯಕತೆ ಇದೆ ಅಂತ ಹೇಳಿ ಆ ಔಷಧಿ ಲಿಸ್ಟ್ ನಮ್ಮ ಆಶ್ರಮಕ್ಕೆ ಸುಮಾರು ಒಂದು 20-25 ದಿನ ಮೊದಲೇ ಬಂದು ಔಷಧಿಗಳ ಲಿಸ್ಟ್ ತಗೊಂಡು ಹೋಗಿದ್ದಾರೆ. ತಗೊಂಡು ಆ ಔಷಧಿಗಳನ್ನ ಇವತ್ತು ತಂದು ತಮ್ಗೆಲ್ರಿಗೂ ಅದನ್ನ ತಲುಪಿಸುವಂತ ವ್ಯವಸ್ಥೆ ಮಾಡ್ಬೋದು. ಮತ್ತೆ ತಮ್ಗೆಲ್ರಿಗೂ ಇವತ್ತೊಂದು ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ರೀತಿ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ದರ್ಶನ್ ಅಭಿಮಾನಿಗಳು ಒಂದು ಅತ್ಯುತ್ತಮ ಕೆಲಸವನ್ನ ಮಾಡಿದರೆ. ಅನ್ನದಾತ ಸುಖೀ ಭವ ಅಂತ ಹೇಳ್ತಾ ನಾವೆಲ್ಲರೂ ಚಪ್ಪಾಳೆಯ ಮುಖಾಂತರ ದರ್ಶನ್ ಅವ್ರಿಗೂ ಅಭಿಮಾನಿಗಳಿಗೂ ಕೂಡ ಅವ್ರು ಮಾಡ್ತಿರುವಂತ ಒಳ್ಳೆ ಕೆಲಸಕ್ಕೆ ನಾವೆಲ್ಲರೂ ಹಾರೈಸೋಣ. ಕೊಡಿ ಸರ್ ಒಂದಿಷ್ಟು ಜನಕ್ಕೆ ಔಷಧಿಗಳು ಸಾಂಕೇತಿಕವಾಗಿ ಬನ್ನಿ ಇಸ್ಕೊಳ್ಳಿ, ಆಮೇಲೆ ಔಷಧಿ ಚೇಂಜ್ ಮಾಡ್ತಾರೆ. ಬನ್ನಿ ಇವ್ರೆ, ಬನ್ನಿ ಸರೋಜಮ್ಮ, ಬನ್ನಿ ರಾಜು ಬನ್ನಿ, ಯೋಗಾನಂದ ಬನ್ನಿ, ಗೌಡ್ರು ಬನ್ನಿ. ನಮ್ಮಲ್ಲಿ ತಾಯಂದ್ರೆ ಜಾಸ್ತಿ ಇದ್ದಾರೆ, 18 ಜನ, ಇವರು 7 ಜನ. ನೀವೆಲ್ಲ ಬಂದು ಔಷಧಿನ ವಿಚಾರಿಸ್ಕೊಂಡು ಹೋಗಿದ್ರು. ಅದಾದ್ಮೇಲೆ ಅಪೋಲೋ ಕಂಪನಿಯವ್ರು ಬಂದ್ರು. ಇನ್ ಮುಂದೆ ನಿಮಗೆ ಬೇಕಾದ ಎಲ್ಲ ಔಷಧಿನ ನಾವು ಕೊಡ್ತೀವಿ ಅಂತ ಒಳ್ಳೆ ಕಾಲ ಅನುಕೂಲ ಆಗುತ್ತೆ. ಎಲ್ಲ ಎಲ್ಲ ಆಮೇಲೆ ಬಂದಾಯ್ತು BP ನಿಮ್ಗೆ ಅವ್ರಿಗೆ ಅದಷ್ಟು ಅವರು ಒಬ್ಬರಿಗೆ ಒಂದೇ ಸರಿ ಕೊಟ್ಟು ಫುಲ್ ಅಷ್ಟು ಇಸ್ಕೊಳ್ಳಿ ಇಸ್ಕೊಳ್ಳಿ, ತೊಳಿ ಒಟ್ಟಿಗೆ ಎಲ್ಲರೂ ಕೊಟ್ಬಿಟ್ರೆ ಆಮೇಲೆ ನಾವೆಲ್ಲ ಅಲ್ಲ ಅವರಲ್ಲಿ ಯಾರು ಮಾತಾಡ್ತಾರೆ? ಯಾರು ಬನ್ನಿ, ಎಲ್ಲ ಒಬ್ರು ಬನ್ನಿ. ಇಲ್ಲ ನೀವೆಲ್ಲ ನಿಮ್ಮ ಏರಿಯಾ ಬಂದಿದೆ, ಫೋನ್ ಮಾಡಿದೆ ಆಮೇಲೆ ಮಾಡ್ತೀನಿ. ಓಕೆ, ನಿಮ್ಮ ಡ್ಯೂಟಿ ಸರಿ ಮಾಡ್ತೀನಿ. 1 ನಿಮಿಷ.
ಕಡೆ ಅವರು ಯಾರು ಮಾತಾಡ್ತಾರೆ ಈ ಕಡೆ ಬರೋಲ್ಲ. ಈ ಕಡೆ ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಡ್ಯ ಅಂದರೆ ದರ್ಶನ್ ರವರ ಅಭಿಮಾನಿಗಳ ಬಳಗ ಅಂತ ಹೇಳ್ಬೋದು. ಅದಕ್ಕೆ ನಾವೊಂದು ನೇಮ್ನ ಕೊಟ್ಕೊಂಡಿದ್ದೀವಿ, ಡಿ ಕಂಪನಿ ಅಸೋಸಿಯೇಷನ್ ಮಂಡ್ಯ. ಅಂದ್ರೆ ಮಂಡ್ಯದಲ್ಲಿರುವಂತಹ ಒಂದು ಯುವ ಪೀಳಿಗೆ ಏನ್ ಮಾಡಿದೆ, ದರ್ಶನ್ ರವರ ಒಂದು ಹೆಸರಿನಲ್ಲಿ ಕೆಲವು ಸೇವಾಶ್ರಮಗಳಿಗೆ ಅವರ ಹೆಸರಲ್ಲಿ ಕೆಲವೊಂದಷ್ಟು ಸಹಾಯವನ್ನ ಮಾಡುವ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವೆಷ್ಟು ಜನ ನಾವು ಏನಿದೀವಿ ಎಲ್ಲ ಯೂತ್ಸೇ ಇದೀವಿ. ಅಂದ್ರೆ ಒಂದು ಪ್ರೇರಣಾ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಕೆಲಸವನ್ನ ಮಾಡ್ಬೇಕು ಅನ್ನುವಂತ ಒಂದು ಇದರ ದೃಷ್ಟಿಯನ್ನ ಇಟ್ಕೊಂಡು, ಇದರಿಂದ ಯಾವುದೇ ರೀತಿಯ ಪ್ರಚಾರದ ಅವಶ್ಯಕತೆ ನಮ್ಗಿಲ್ಲ. ಯಾಕೆಂದ್ರೆ ನಾವೆಲ್ಲರೂ ಒಂದೊಂದು ರೀತಿಯಲ್ಲಿ ಅಲ್ಪ ಸ್ವಲ್ಪ ಸಂಪಾದನೆಯನ್ನ ಮಾಡುವಂತ ಒಂದು ಸ್ಟೇಜ್ ಅಲ್ಲಿ ಇದೀವಿ ಎಲ್ಲರೂ, ಎಲ್ಲಾ ಯೂತ್ಸ್. ಆ ಒಂದು ಸಂಪಾದನೆಯನ್ನ ಒಂದು ದರ್ಶನ್ ಅವರ ಅಭಿಮಾನಿಗಳಾಗಿ ಅವರ ಹೆಸರಿನಲ್ಲಿ ಒಂದಷ್ಟು ಸೇವಾ ಕೆಲಸವನ್ನ ಮಾಡಬೇಕು ಅನ್ನೋದೇ ಈ ಒಂದು ನಮ್ಮ ಅಸೋಸಿಯೇಷನ್ ನ ಉದ್ದೇಶ. ಈ ಒಂದು ಅಸೋಸಿಯೇಷನ್ಗೆ ನಮ್ಮೆಲ್ಲ ಯೂತ್ಸ್ ಇದ್ದಾರೆ, ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ, ರಕ್ಷಿತ್ ರವರು, ಆಮೇಲೆ ನಮ್ಮ ಉಪಾಧ್ಯಕ್ಷರಿದ್ದಾರೆ, ಅವರು ಹುಷಾರಿಲ್ಲದ ಕಾರಣ ಅವ್ರು ಬಂದಿಲ್ಲ. ಆಮೇಲೆ ಖಜಾಂಚಿ ಧರ್ಮ ಅವರಿದ್ದಾರೆ, ಶರಡಿಯವರು. ಅದಾದ್ಮೇಲೆ ದಿಲೀಪ್ ಅಂದ್ಬಿಟ್ಟು ನಮ್ಮ ಅಸೋಸಿಯೇಷನ್ ನ ಮೆಂಬರ್ ಇದ್ದಾರೆ. ಸೊ ಹೀಗೆ ನಾವೆಲ್ಲ ನೋಡ್ತಾರೆ, ನಮ್ಮ ಯೂತ್ಸ್ ಆಗಿ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹಮ್ಮಿಕೊಂಡಾಗ ನಮ್ಮ ಅಸೋಸಿಯೇಷನ್ ನ 6ನೇ ವರ್ಷದ ಆನಿವರ್ಸರಿ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಒಂದು 20 ದಿನ ಮುಂಚಿತವಾಗಿ ಬಂದು ಕೇಳಿದ್ರು, ಸರ್ ನಮ್ಮ ಒಂದು ಈ ಒಂದು 6ನೇ ಆನಿವರ್ಸರಿನ, ನಮ್ಮ ಒಂದು ಅಸೋಸಿಯೇಷನ್ 6ನೇ ಆನಿವರ್ಸರಿನ ನಾವು ಒಂದು ನಿಮ್ಮ ಒಂದು ಆಶ್ರಮದಲ್ಲಿ ಮಾಡಬೇಕು ಅಂತ ನಾವು ಕಾರ್ಯದರ್ಶಿಯಾದಂತ ನಾಗರಾಜ್ ಸರ್ ಅವ್ರನ್ನ ಕೇಳ್ಕೊಂಡು, ಅವರು ನಮ್ಗೆ ಎಲ್ಲಾ ಅವಶ್ಯಕತೆ ಇದೆಯಪ್ಪ, ಮೆಡಿಸಿನ್ಸ್ ನಾವು ಸ್ವಲ್ಪ ಡೊನೇಟ್ ಮಾಡಿದ್ರೆ ಅವರ ಹೆಸರಲ್ಲಿ ಒಂದು ಒಳ್ಳೇದಾಗುತ್ತೆ ಅಂತ ಕೇಳಿದ್ರು. ಹಾಗಾಗಿ ನಮ್ಮ ಕೈಲಾದಂತ ಒಂದು ಸಹಾಯದ ರೀತಿಯಲ್ಲಿ ದರ್ಶನ್ ರವರ ಒಂದು ಸೇವಾ ಅಂತ ನಮ್ಮೆಲ್ಲರ ಒಂದು ಕೆಲವು ಬೆಂಬಲ, ಅವರ ಜೊತೆಗೆ ಏನಪ್ಪಾ ಅಂದ್ರೆ ಅವರ ಹೆಸರಲ್ಲಿ ಕೆಲವು ಬೆಂಬಲವನ್ನು ಸೂಚಿಸೋಣ ಅಂತ ಅಷ್ಟೇ. ಹಾಗಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣವಾದಂತಹ ಎಲ್ಲರಿಗೂ ಸಹ ಅಭಿನಂದಿಸ್ತಾ ನಮ್ಮ ಕಾರ್ಯಕ್ರಮ